ಹೋಮ್ ಲೋನ್ ತಗೋತೀರಾ ತಗೊಳ್ಳಿ, ಕಾರ್ ಲೋನ್ ತಗೋತೀರಾ ತಗೊಳ್ಳಿ, ಆದ್ರೆ ಬೈಕ್ ಲೋನ್ ಮಾತ್ರ ನಾನ್ ರೆಕಮೆಂಡ್ ಮಾಡಲ್ಲ. 2 ವರ್ಷದಿಂದ ನನ್ನ ಫ್ರೆಂಡ್ ಒಬ್ಬ ಬೈಕ್ ತಗೊಂಡ, ಅದು ಲೋನ್ ಅಲ್ಲಿ. ಅವನು ಗಾಡಿ ನೋಡಕ್ಕೆ ಶೋರೂಮ್ ಹೋದಾಗ ಅವಾಗ ಡೀಲರ್ ಅವ್ನ್ಗೆ ಹೇಳಿದ್ರು, ಸರ್ ಈ ಗಾಡಿ ನಿಮ್ಗೆ ಲೋನ್ ಅಲ್ಲಿ ಸಿಗುತ್ತಂತ. ಬರೀ 9% ಇಂಟ್ರೆಸ್ಟ್ ಮಾತ್ರ, ಬರೀ 9% ಇಂಟ್ರೆಸ್ಟ್ ಏನೋ ಅನ್ಸುತ್ತೆ, ಆದ್ರೆ 3 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ 50,000ಕ್ಕಿಂತ ಜಾಸ್ತಿನೇ ಇಂಟ್ರೆಸ್ಟ್ ಪೇ ಮಾಡಿದಾನೆ. ನಾರ್ಮಲ್ ಆಗಿ ಕಾರ್ ಲೋನು, ಹೋಮ್ ಲೋನು ಮತ್ತೆ ಪರ್ಸನಲ್ ಲೋನು ರೆಡ್ಯೂಸಿಂಗ್ ರೇಟ್ ಅಲ್ಲಿ ಇರುತ್ತೆ. ನೀವೇನಾದ್ರೂ 2 ಲಕ್ಷ ರೂಪಾಯಿ ಲೋನ್ ತಗೊಂಡ್ರೆ ಅದರಲ್ಲಿ 1 ಲಕ್ಷನ ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ನುಳಿದ 1 ಲಕ್ಷ ರೂಪಾಯಿಗೆ ಮಾತ್ರ ನೀವು ಇಂಟ್ರೆಸ್ಟ್ ನ ಪೇ ಮಾಡ್ಬೇಕಾಗುತ್ತೆ. ಟೋಟಲ್ ಅಮೌಂಟ್ ಮೇಲೆ ಅಲ್ಲ. ನೀವು ಯಾವಾಗ EMI ಕಟ್ತಾ ಹೋಗ್ತೀರಾ ಆವಾಗ ಇಂಟ್ರೆಸ್ಟ್ ಅಮೌಂಟ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ನೀವು ಬೈಕ್ ತಗೊಳಕ್ ಹೋದಾಗ ಡೀಲರ್ ಹತ್ರ ಕೇಳಿ, ಇಂಟ್ರೆಸ್ಟ್ ರೇಟ್ ರೆಡ್ಯೂಸಿಂಗ್ ರೇಟ್ ಇದೆಯಾ ಅಥವಾ ಫ್ಲಾಟ್ ರೇಟ್ ಇದೆಯಾ ಅಂತ. ಅವ್ರೇನೋ ಮಾರ್ಕೆಟಿಂಗ್ ಗೋಸ್ಕರ ಬರೀ 9% ಇಂಟ್ರೆಸ್ಟ್ ರೇಟ್ ಅಂತ ಹೇಳ್ತಾರೆ, ಆದ್ರೆ ಆಕ್ಚುಯಲ್ ಆಗಿ ನೋಡಿದಾಗ 16% ರೆಡ್ಯೂಸಿಂಗ್ ರೇಟ್ ಅಲ್ಲಿ ಇರುತ್ತೆ. ನೀವು ಬೈಕ್ ತಗೊಳಕ್ ಹೋದಾಗ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ, ಇಂಟ್ರೆಸ್ಟ್ ರೇಟ್ ಫ್ಲಾಟ್ ಅಲ್ಲಿ ಇದೆಯಾ ಅಥವಾ ರೆಡ್ಯೂಸಿಂಗ್ ರೇಟ್ ಅಲ್ಲಿ ಇದೆಯಾ ಅಂತ. ಬೇಗ ಈ ರೀಲ್ ನ ಸೇವ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.